ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪೊಲೀಸ್ ಇಲಾಖೆ ಮತ್ತೊಂದು ನೋಟಿಸ್ ಜಾರಿ ಮಾಡಿದೆ. ನಟ ದರ್ಶನ್ಗೆ ನೀಡಿದ್ದ ಗನ್ ಲೈಸೆನ್ಸ್ ವಾಪಸ್ ಪಡೆಯಲು ಪೊಲೀಸರು ನಿರ್ಧರಿಸಿದ್ದಾರೆ. ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ತನ್ನ ಸೇಫ್ಟಿಗಾಗಿ ಗನ್ ಲೈಸೆನ್ಸ್ ಹೊಂದಿದ್ದಾರೆ. ಆದರೆ ಕೊಲೆ ಪ್ರಕರಣದ ಆರೋಪಿಯಾಗಿದ್ದು ಸಾಕ್ಷಿಗಳಿಗೆ ಬೆದರಿಕೆ ಸಾಧ್ಯತೆ ಇದೆ. ಹೀಗಾಗಿ ನಿಮ್ಮ ಬಳಿ ಇರುವ ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದೆಂದು ನೋಟಿಸ್ ಜಾರಿ ಮಾಡಲಾಗಿದೆ. ದಾಸರಹಳ್ಳಿಯಲ್ಲಿ ಕಳ್ಳ ಬೆಕ್ಕಿನಂತೆ ರಾತ್ರಿ ಬರೋ ಖದೀಮರು ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ನ ಪೆಟ್ರೋಲ್ ಎಗರಿಸಿ ಪರಾರಿಯಾಗುತ್ತಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಪೈಪ್ ಕಿತ್ತು ಬಾಟಲ್ನಿಂದ ಪೆಟ್ರೋಲ್ ಕದ್ದೊಯ್ದಿದ್ದಾನೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನೊಂದು ಕಡೆ ಮನೆಗೆ ರಾಜಾರೋಷವಾಗಿ ನುಗ್ಗಿ ಚೇರ್ ಕಳ್ಳತನ ಮಾಡಿ ಖದೀಮ ಎಸ್ಕೇಪ್ ಆಗಿದ್ದಾನೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಚೋರರ ಪತ್ತೆಗೆ ಖಾಕಿ ಪಡೆ ಬಲೆ ಬೀಸಿದೆ. ಹೊಸಕೋಟೆ ತಾಲೂಕಿನ ಚಿಕ್ಕನಹಳ್ಳಿ ಗೇಟ್ ಬಳಿ ದನದ ಜಾತ್ರೆ ಆಯೋಜಿಸಲಾಗಿತ್ತು. ಕೋಲಾರ ಹೊಸಕೋಟೆ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿತ್ತು. ವೀಕೆಂಡ್ ಇದ್ದಿದ್ರಿಂದ ದನದ ಜಾತ್ರೆಗೆ ಜನಸಾಗರವೇ ಬಂದಿದ್ದು ವಾಹನ ಸವಾರರು ಪರದಾಡಿದ್ರು. ಟ್ರಾಫಿಕ್ ನಡುವೆ ಸಿಲುಕಿ ಆಂಬ್ಯುಲೆನ್ಸ್ ಪರದಾಡಿದ ದೃಶ್ಯವೂ ಕಂಡುಬಂತು. ನಂದಗುಡಿ ಪೊಲೀಸರ ವಿರುದ್ಧ ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ರು. ಜಕ್ಕೂರಿನ ಮೈದಾನದಲ್ಲಿ ಸುಗ್ಗಿ ಹುಗ್ಗಿ ಹಬ್ಬದ ಸಂಭ್ರಮ ಜೋರಾಗಿತ್ತು. ಸಂಕ್ರಾಂತಿಯನ್ನ ವೆಲ್ಕಮ್ ಮಾಡಲು ಆಯೋಜಿಸಿರೋ ಕಾರ್ಯಕ್ರಮದಲ್ಲಿ ಹಳ್ಳಿ ಸೊಗಡು ಧರೆಗಿಳಿದಿತ್ತು. ಸಂಕ್ರಾಂತಿಯಲ್ಲಿ ಆಚರಿಸೋ ಹಾಗೆ ರಾಶಿ ಪೂಜೆ, ಪೊಂಗಲ್ ಅಡುಗೆ ಹಬ್ಬ ಎಲ್ಲರ ಗಮನ ಸೆಳೀತು. ಚಿನ್ನಿದಾಂಡು, ಕಬಡ್ಡಿ, ರಂಗೋಲಿ ಸ್ಪರ್ಧೆಯಾಡಿ ಸಿಟಿ ಜನರು ಖುಷಿ ಪಟ್ರು. ಎಳ್ಳು ಬೆಲ್ಲ ಸವಿದು ದಿಲ್ ಖುಷಿಯಾದ್ರು. ಇಲ್ಲಿಗೊಂಥರ ಬಂದ್ರೆ ಏನೊಂದು ಹಳ್ಳಿ ಎಂಜಾಯ್ಮೆಂಟ್ ಸಿಗುತ್ತೆ. ಅಪಾರ್ಟ್ಮೆಂಟ್ಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ಆಡೋಕ್ಕಿಂತ ಈ ಬಿಸಿಲಲ್ಲಿ ಲಗೋರಿ ಆಟ, ಕ್ಯಾಟರ್ ಪಿಲ್ಲರು, ಆಮೇಲೆ ಗೋಲಿ ಎಲ್ಲ ಆಡಿದ್ರೆ ಒಂಥರ ಹಳ್ಳಿ ಫೀಲಿಂಗ್ಸ್ ಬರುತ್ತೆ. ಕೃಷ್ಣ ಬೈರೇಗೌಡ ಸರ್ ಬಂದು ಅವರು ಒಂಥರ ನಾವು ಹಳ್ಳಿ ನೋಡಿಲ್ಲ ಅಂತ ಅವರ ಹಳ್ಳಿ ಎಕ್ಸ್ಪೀರಿಯನ್ಸ್ ಇಲ್ಲೇ ಬೆಂಗಳೂರು ಸಿಟಿಯಲ್ಲೇ ಮಾಡಿಸ್ತಿದ್ದಾರೆ ಅಂತ ಹೇಳ್ಬೋದು.